ಹಾಯ್ ಹಲೋ, ಇವತ್ತು ನಾನು ಬಂದು ಅಜಿಯೋನಲ್ಲಿ ನನ್ನ ಮಗನಿಗೆ ಸಮ್ಮರ್ಗೆ ಅಂದ್ಬಿಟ್ಟು ಕಾಟನ್ದು ಕ್ಲಾತ್ ತರಿಸಿದ್ದೀನಿ. ಸೊ ಏನಕ್ಕೆ ತರಿಸಿದ್ದೀನಿ ಅಂದರೆ ಅವನಿಗೆ ಬಂದು ಮನೆ ಹತ್ರ ಡೈಲಿ ಹಾಕೋಕ್ಕೆ ನಿಕ್ಕರ್ಗಳು ಬರುತ್ತಲ್ಲ, ಅದನ್ನೇ ತರಿಸೋಣ ಅಂದ್ಕೊಂಡೆ. 3 ಪೀಸ್ ಇಲ್ಲಾಂದರೆ 6 ಪೀಸ್ಗೆ 400-500 ಇತ್ತು. ಸೊ ಹಾಗಾಗಿ ಕಾಂಬೋನಲ್ಲಿ 3 ಪೀಸ್ ಫುಲ್ ಸೆಟ್ಟೇ ಬಂದಿದೆ, ಅಂದರೆ ಟೀ ಶರ್ಟು ನಿಕ್ಕರ್ ಎರಡೂ ಬಂದಿದೆ. ಸೊ ಹಾಗಾಗಿ ಅವನಿಗೆ ಮಾಡಿ ತರಿಸಿದ್ದೀನಿ. ಆಲ್ರೆಡಿ ಓಪನ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ತೋರಿಸ್ತಾ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಯಾರಿಗೆ ಬೇಕಾದ್ರೂ ತಗೊಳ್ಳಿ, ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಸೊ ಅವನು ಯೂಟ್ಯೂಬ್ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾರಿಗೆಲ್ಲ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೂ ತರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಫುಲ್ ಪ್ಯೂರ್ ಕಾಟನ್ ಮೆಟೀರಿಯಲ್ಲು. ಪ್ರೈಸ್ ಅಂತೂ ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಾ. ಆ್ಯಕ್ಚುಲಿ ಪ್ರೈಸ್ ಬಂದು ಎಷ್ಟು ಗೊತ್ತಾ, 456 ರುಪೀಸ್. ನೋಡಿ 400 ಕ್ಲಿಯರ್ ಕಾಣಿಸ್ತಾ ಇದೆಯಮ್ಮ, 456 ರುಪೀಸ್ ಅಜಿಯೋನಲ್ಲಿ ಬುಕ್ ಮಾಡಿರೋದು. ಸೊ ಬನ್ನಿ ಇವಾಗ ತೋರಿಸ್ತೀನಿ ಯಾವ್ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. ಎಸ್ಪೆಷಲಿ ನನ್ನ ಮಗ ಅಂತೂ ಕಾಟನ್ ಇಲ್ಲ ಅಂದರೆ ಹಾಕೋದೇ ಇಲ್ಲ ಅವನು ಬೇರೆ ಬಟ್ಟೆಗಳನ್ನ. ಸೊ ನಾನು ಹಾಗಾಗಿ ಹಬ್ಬದಲ್ಲೂ ಅಷ್ಟೇ ಬೇರೆ ಬಟ್ಟೆಗಳು ತರಿಸೋದೇ ಇಲ್ಲ. ಫಸ್ಟ್ ಒಂದು ಬಂದು ಯೆಲ್ಲೋ ಕಲರು ನೋಡ್ತಾ ಇರ್ಬೋದು, ಯೂನಿಕಾರ್ನ್ ಥರ ಡಿಸೈನ್ ಇದೆ, ಫುಲ್ಲು ಪ್ಯೂರ್ ಕಾಟನು. ನಾ ಇವನಿಗೆ ತರಿಸಿರೋದು ಸೈಜ್ ಬಂದು 3 to 4 ಇಯರ್ಸಿಗೆ ತರಿಸಿದ್ದೀನಿ ನಾನು. ನೋಡಿ ಇದು ಕಾಟನ್, ಇದು ನಿಕ್ಕರು ಇದು ಶರ್ಟ್, ಇದಕ್ಕೆ ಇದು ಸೆಟ್ಟು ಒಂದು, ಓಕೆನಾ. ನೆಕ್ಸ್ಟ್ ಬಂದು ಇದು ಈ ಥರ ಪ್ರಿಂಟ್ ಇದೆ. ಇದೇನು ಡಾಲ್ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಈ ಪ್ರಿಂಟ್ ಇದೆ, ಇದಕ್ಕೆ ಬಂದು ಈ ಥರ ನಿಕ್ಕರ್ ಕೊಟ್ಟಿದ್ದಾರೆ. ಇದು ನಿಕ್ಕರ್ಗೂ ಪ್ರಿಂಟ್ ಬಂದಿದೆ ನೋಡಿ, ಇದು ಒಂದು ಸೆಟ್ಟು. ನೆಕ್ಸ್ಟ್ ಬಂದು ಬ್ಲೂ ಕಲರು, ಇದಕ್ಕೂ ಪ್ರಿಂಟ್ ಬಂದಿದೆ. ಎಲಿಫೆಂಟು ಹೇಳ್ತು ನೋಡಿ, ಇದಕ್ಕೂ ಪ್ರಿಂಟ್ ಇದೆ. ಸೊ ಇದಕ್ಕೆ ಲೈನ್ಸ್ ಸ್ಟ್ರಾಪ್ಸೋ ಲೈನ್ಸೋ ಏನೋ ಹೇಳ್ತಾರಲ್ಲ, ಆ ಥರದ್ದು ಒಂದು ನಿಕ್ಕರ್, ಇದಕ್ಕೆ ಇದು ಮ್ಯಾಚು. ಸೊ ಟೋಟಲಿ 3 ಪೇರ್ ಬಂದಿದೆ. 3 ಪೇರ್ಗೆ ಅಷ್ಟು ದುಡ್ಡು. ತುಂಬಾ ಚೆನ್ನಾಗಿದೆ. ನಾವು ಸಿಂಗಲ್ ಟೀ ಶರ್ಟ್ ತೊಗೊಳ್ತೀವಿ ಅಂದ್ರೂ ಕಾಸ್ಟ್ಲಿ ಜಾಸ್ತಿ ಅಂಗಡಿಲಿ. ತೋರಿಸು, ನನ್ನ ಮಗ ತೋರಿಸ್ತಾನಂತೆ. ಸೊ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಯಿತು. ಇವಾಗ ಬಂತು ಪ್ಯಾಕೇಜು, ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ಜೊತೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ. ತುಂಬಾ ಇಷ್ಟ ಆಯಿತು. ಜಿರಾಫೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋ ಹೋಗಿ ಬೈ ಮಾಡ್ಬೋದು, ಓಕೆನಾ. ತುಂಬಾ ರೀಸನಬಲ್ ಪ್ರೈಸು, ಹಾಗೇನೆ ಟ್ರಸ್ಟ್ ಅಂತಲೇ ಹೇಳ್ಬೋದು ಅಜಿಯೋ ಆ್ಯಪಲ್ಲಿ ನಾನು ತರಿಸೋದು. ಸೊ ತುಂಬ ಚೆನ್ನಾಗಿದೆ, ಹೋಗ್ತಾರೆ. ಇದ್ರ ಮೇಲೆ ಪ್ರೈಸ್ ಬಂದು ನೋಡಿ ₹1 ಕಡಿಮೆ ಹಾಕಿದ್ದಾರೆ. ಓಕೆ, ಸಿಗೋಣ ನೆಕ್ಸ್ಟ್. ಏನು ಕುಡಿತಾ ಇದೆಯಾ? ನಮ್ಮಪ್ಪ 2 ಚಿಪ್ಸು 4 ಸ್ಮೂದಿ ಕೊಡಿಸಿದ್ರು. ಇವನು ಒಂದು ಕುಡ್ದ, ಇನ್ನೊಂದು ಕುಡಿತವನೆ, 2 ಅವನಿಗೆ. ನಾನು ಇವಾಗ ಮೊದಲನೇದು ಕುಡಿತಾ ಇದ್ದೀನಿ. ಅವನೊಂದು ಚಿಪ್ಸ್ ತೊಗೊಂಡವನೆ. ಇನ್ನು ಫ್ರಿಜ್ಜಲ್ಲಿ ಒಂದು ಸ್ಮೂದಿ ಮತ್ತೊಂದು ಚಿಪ್ಸ್ ಇದೆ, ಅದು ನನಗೆ. ನೋಡಿ ಏನು ತಗೊಬಂದವನೆ, ಹೊಸ ಬಟ್ಟೆ ಹಾಕೊಂಡವನೆ. ಹಾಯ್ ಹಲೋ, ಗುಡ್ ಈವ್ನಿಂಗ್. ಇವತ್ತು ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ಸೊ ಅಜಿಯೋಯಿಂದನೂ ಬಂದಿದೆ, ಮೀಶೋಯಿಂದನೂ ಬಂದಿದೆ. ಸೊ ಪಾರ್ಕ್ ಹೋಗೋಕೆ ಆಲ್ರೆಡಿ ರೆಡಿ ಆಗಿದ್ದೀವಿ. ಸೊ ಈ ಬ್ಲಾಗಲ್ಲಿ ನಿಮಗೆ ಆಲ್ಮೋಸ್ಟ್ ಶಾಪಿಂಗ್ ನಾನು ಆನ್ಲೈನ್ ಏನು ತರಿಸಿದ್ದೀನಿ, ನಿನ್ನೆ ಶಾಪ್ ಮಾಡಿದ್ದು, ಅದನ್ನು ಪ್ಯಾಕೇಜ್ ಇದ್ರ ಜೊತೆಲೆ ಹಾಕ್ತೀನಿ. ಸೊ ಎಲ್ಲ ಬರೀ ಅಜಿಯೋ ಶಾಪಿಂಗು ಮತ್ತು ಮೀಶೋ ಶಾಪಿಂಗ್ ಆಗಿರುತ್ತೆ. ಇದು ಬಂದು ಮೀಶೋ ಶಾಪಿಂಗ್ ಮಾಡಿರೋದು. ಬ್ರೇಸ್ಲೆಟ್ ಅಂತಾನು ಹೇಳ್ಬೋದು, ಬಳೆ ಅಂತಾನು ಹೇಳ್ಬೋದು. ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರೋವಂಥದ್ದು. ಕವರ್ ಪ್ಯಾಕೇಜಿಂಗ್ ಫುಲ್ಲು ಟೈಟ್ ಆಗಿ ಹಾಕೊಟ್ಬಿಟ್ಟಿದೆ. ಸೊ ಹಾಗಾಗಿ ಅದು ರಿಮೂವ್ ಮಾಡಿದೆ. ಇದು ಬಾಕ್ಸು. ಸೊ ಇದು ಈ ಥರ ಇದೆ ಬ್ಯಾಂಗಲ್ಲು, ಜಾಸ್ತಿ ಇವಾಗಿದೆ ಟ್ರೆಂಡಲ್ಲಿ ಇರೋದು. 2 ಬ್ಯಾಂಗಲ್ ತರಿಸಿದ್ದೆ, 150 ರುಪೀಸ್ ಏನೋ, 152 ರುಪೀಸ್ದು. ನೋಡಿ ಈ ಥರ ಹಾರ್ಟ್ ಸಿಂಬಲ್ ಇದೆ. ಮತ್ತು ಇದು ಅಡ್ಜಸ್ಟಬಲ್ ಮಾಡ್ಕೋಬೋದು ನಾವು, ಕಡ ಥರ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೂ ಒಂದು ಬ್ಯಾಂಗಲ್ ಬರಬೇಕು ಆ್ಯಕ್ಚುಲಿ, ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಬಂದಿರೋದು ತೋರಿಸ್ತಾ ಇದೆ. ಹಾರ್ಟ್ ಸಿಂಬಲ್ ಅಲ್ಲಿ ಇದೆ, ಇನ್ಫಿನಿಟಿ ಹಾರ್ಟ್ಸು ಇದೆ. ತುಂಬಾ ಚೆನ್ನಾಗಿದೆ. ಸೊ ತುಂಬಾನೇ ಚೆನ್ನಾಗಿದೆ, ತುಂಬಾ ರೀಸನಬಲ್ ಪ್ರೈಸು. ಸೊ ಲಿಂಕ್ ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಇಷ್ಟ ಇದ್ದವ್ರು ತಗೋಬಹುದು. ಸೊ ನಾನು ಇದನ್ನ ಹಾಕಿ ತೋರಿಸ್ತಾ ಇಲ್ಲ, ಬೇರೆಯವ್ರಿಗೆ ಯಾರಿಗೋ ಗಿಫ್ಟ್ ಪರ್ಪಸ್ ತರಿಸಿರೋದು, ಹಾಗಾಗಿ ನಾನು ಹಾಕೊಳ್ಳಲ್ಲ. ನಿಮಗೆ ತೋರಿಸಿದ್ದಷ್ಟೇ ಹೇಗೆ ಬಂದಿದೆ ಕ್ವಾಲಿಟಿ ಅಂತ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಅಜಿಯೋದಲ್ಲಿ ನನ್ನ ಮಗಳಿಗೆ ಶೂಸ್ ಬುಕ್ ಮಾಡಿದ್ದೆ, ವಾಕಿಂಗ್ ಶೂಸು.
ತೋರಿಸ್ತೀನಿ ಇದು. ಅದು ಅಷ್ಟೇ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದೆ. ಸೊ ಹೀಗೆ ಪ್ಯಾಕ್ ಮಾಡ್ಬಿಟ್ಟು ಇದಕ್ಕೆ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಡ್ತೀನಿ. ಓಕೆ, ಓಪನ್ ಮಾಡಿದ್ದೀನಿ ಆಲ್ರೆಡಿ, ನೋಡ್ಬೇಕಲ್ವಾ ತಂದ ತಕ್ಷಣ, ಹಾಗಾಗಿ ಸುಮ್ಮನೆ. ಸೊ ಅಜಿಯೋದು ಶಾಪಿಂಗ್ ಆನ್ಲೈನ್ ತರಿಸಿರೋಂಥದ್ದು ಶೂ. ಇದು ಅಷ್ಟೇ ನಮ್ಗೆ ಆಫರ್ ಪ್ರೈಸ್ ಅಲ್ಲಾದ್ರೆ ಕಡಿಮೆಗೆ ಸಿಗತ್ತೆ. ಇದು ಅವಳು ವಾಕಿಂಗಿಗೆ ಅಂತ ತರಿಸಿರೋಂಥದ್ದು. ಇದು ಪ್ರೈಸ್ ಒರಿಜಿನಲ್ ಪ್ರೈಸ್ ಬಂದು ಇಷ್ಟಿದೆ, 1000 ರೂಪಾಯಿ. ಇವಾಗ 7 ಸೈಜಲ್ಲಿ ತರಿಸಿದ್ದೀನಿ. 7 ಲಾಸ್ಟ್ ಅನ್ಕೋತೀನಿ ಸೈಜ್. ಇದರಲ್ಲಿ ಬೇರೆದ್ರಲ್ಲಿದೆ 3 ಇಂದ 7 ವರೆಗೂ ಸೈಜ್ ಇದೆ. ತುಂಬಾ ಚೆನ್ನಾಗಿದೆ. ವಾಕಿಂಗಿಗೆ ಅಂತ ತರಿಸಿರೋದು. ಎಷ್ಟು ಒಂದು 400 ರುಪೀಸ್ ಏನೋ ಆಯ್ತು ಅಷ್ಟೇ. ಸೊ ಆನ್ಲೈನಲ್ಲಿ ಶಾಪ್ ಮಾಡೋದಕ್ಕಿಂತ ಅರ್ಧ ರೇಟಿಗೆ ಸಿಗುತ್ತೆ ನಮಗೆ. ಸೊ ಇಂಟ್ರೆಸ್ಟ್ ಇರೋರು ತೊಗೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ. ಕ್ಲಾತು ಅಷ್ಟೇ, ಇದು ವಾಶ್ ಮಾಡಿದ್ರೂ ಕ್ಲಾತ್ ಹಾಳಾಗಲ್ಲ, ಆ ಥರ ಕ್ಲಾತು ತುಂಬಾ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೇಯ್ನಾಗಿ ಏನು ಗೊತ್ತಾ, ವಾಕ್ ಮಾಡುವಾಗ ಇನ್ನೊಂದು ಈ ಥರ ಕ್ಲಾತ್ ಇದ್ದರೆ ಒಳಗೆ ಏರ್ ಹೋಗುತ್ತೆ, ಆವಾಗ ಬ್ಯಾಡ್ ಸ್ಮೆಲ್ ಅಷ್ಟು ಬರಲ್ಲ. ಒಂಥರ ಹೋಲ್ ಥರ ಇರುತ್ತೆ ಒಳಗಡೆ ಇದು ಕ್ಲಾತು. ತುಂಬಾ ಚೆನ್ನಾಗಿದೆ. ನಾನು ನೋಡ್ದಂಗೆ ಹೇಗಿತ್ತು ಹಾಗೆ ಬಂದಿದೆ ಎಕ್ಸ್ಪೆಕ್ಟೇಷನ್. ಹೋಗೋಣ ಇವಾಗ, ಪಾರ್ಕ್ ಹೋಗ್ಬೇಕು, ಟೈಮ್ ಆಗಿದೆ. ನಮ್ಮ ಹುಡುಗರಿಗೆ ರಜಾ ಬಂದಾಗಿಂದ ಬರೀ ಪಾರ್ಕು ಇದೇ ಹಿಡಿದು ಬಿಟ್ಟಿದ್ದಾರೆ. ಸೊ ಇವಾಗ ರೆಡಿ ಆಗಿದ್ದೀನಿ, ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಇವಳು ಇದೇ ಶೂ ವೇರ್ ಮಾಡಿ ಬರ್ತಾಳಂತೆ. ಸೊ ಅದನ್ನೇ ಹಾಕ್ಕೊಳ್ಳಿ ಅವಳು. ಸೊ ಅವಳು ರೆಡಿಯಾಗಿ ಕೂತಿದ್ದಾಳೆ, ನಂಗೆ ವಿಡಿಯೋ ಮಾಡ್ಕೊಡ್ತಾ ಇದ್ದಾಳೆ. ಹೇಗಿಬ್ರು ರೆಡಿ ಆಗಿದ್ದಾರೆ, ಹೊರಡೋಣ ಬನ್ನಿ. ಕಟ್ ಮಾಡಿ, ಟ್ಯಾಗ್ ಕಟ್ ಮಾಡೋ ಸೆರೆಮನಿ ಮಾಡ್ಬೇಕಂತ. ನೀನು ಪ್ಲೇ ಕೊಡ್ತೀಯಮ್ಮ? ಪ್ಲೇ ಮಾಡೋದು, ಸ್ಟಾಪ್ ಮಾಡೋದು ಎಲ್ಲ ಅವನೇ ವಿಡಿಯೋ ಮಾಡ್ತಾವ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಮುದ್ದು ಮುದ್ದು ಅದು, ಮುದ್ದು ಮುದ್ದು ಅದು. ಜಾರ ಬಂಡಿ ಆಡ್ಬೇಕಂತ ಹೋಗಿ ಗುಡ್ಡು ನಡಿಪ. ಆಯ್ತು ಸಾಕು, ನಡಿಯಪ್ಪ. ಅಕ್ಕನ ವಿಡಿಯೋ ಮಾಡಿ. ಫಿಶ್ ಅಲ್ಲ ಮಗ, ಅದು ನೀರು. ಜಿಜ್ಜಿನಾ? ಶೆಕೆ ಸಿಕ್ಕಾಬಿಟ್ಟು ಎಷ್ಟು ನೀರಿದ್ರು ಸಾಕಾಗಲ್ಲ. ಹಾಗಾಗಿ ನೀರ್ ಬಾಟ್ಲು ತುಂಬ್ಕೊಂಡು ಹೋಗ್ತೀವಿ ಪಾರ್ಕ್ಗೆ. ಅಲ್ಲೇನು ಕಾಸು ಕೊಟ್ಟು ತೊಗೊಳಕ್ಕಾಗತ್ತಾ? ಈ ಸುಧಾ ಬಾಟ್ಲಿಗೆ 10 ರೂಪಾಯಿ ಕೇಳ್ತಾರೆ. ನೋಡಿ. ಓ ಇವಳನ್ನ ನೋಡ್ಬಿಡಿ, ಅವಳು ಶೂ ವೇರ್ ಮಾಡಿಬಿಟ್ಟಿದ್ದಾಳೆ. ಅವಳನ್ನ ನೋಡಿ. ಬಾರಮ್ಮ, ಹೊಸದು, ಅದಕ್ಕೆ ಮನೆಯೊಳಗೆ ಓಡಾಡ್ತಾ ಇದ್ದಾಳೆ. ಆಮೇಲೆ ಮನೆಯೊಳಗೆ ಚಪ್ಪಲಿ ಹಾಕಿ ಓಡಾಡ್ತೀವಿ ಅನ್ಕೋಬೇಡಿ. ನಾವು ಮನೆಯೊಳಗೆಲ್ಲ ಯಾವುದೂ ಅಲೋ ಮಾಡಲ್ಲ, ಯೂಸ್ ಮಾಡಿಲ್ಲ, ಹಾಗಾಗಿ ವೇರ್ ಮಾಡೋಳು. ನಡಿ ನಡಿ, ಇವನು ಸ್ಲಿಪ್ಪರ್ ಹಾಕಮ್ಮ. ನನ್ನ ತಮ್ಮಣ್ಣ ಆಡ. ನೀನು ಹತ್ತಿದ್ಯಾ? ಇಲ್ಲಡೆ ಅವನು ಹತ್ತವನೆ. ಹತ್ತ ಹತ್ತ ಹತ್ತ. ನೀನ್ ಹತ್ಬೇಕು ಕಂದ. ಬಿಡೋ, ಕಾಲ್ ಬಿಡೋ, ನಾನೇ ಎಳಿತೀನಿ. ಹಿಡ್ಕೋ ಹಿಡ್ಕೋ, ಕೈ ಹಿಡ್ಕೋ, ಕೈ ಹಿಡ್ಕೋ, ಇಲ್ಲಿ ಹಿಡ್ಕೊಡಿ. ಬಿಡೋ, ಕಾಲ್ ಬಿಡೋ, ಬಿಡೋ, ಕಾಲ್ ಬಿಡೋ, ಬಿಡೋ 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 ಅನ್ನಲ್ಲ. ಹಾ ಆಯ್ತು. ಹಾ ಏನಾಗಲ್ಲ, ಬಿಡೋ. ಹತ್ತು ಹತ್ತು. ನಂಗೆ ಅದೇ ಭಯ. ಅವನು ಇದಾಡ್ಬೇಕು ಅಂತಾನೆ, ನೀನು ಅದಾಡ್ಬೇಕು ಅಂತೀಯ. ಒಬ್ಬೊಬ್ರು ಒಂದೊಂದು ಆಡ್ತೀರಾ. ಬಾ.